ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾನು ಪರ್ಫೆಕ್ಟಾಗಿ ಯಾವ ರೀತಿಲಿ ಸ್ಲೀವ್ಸ್ನ ಕಟ್ಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಕೆಲವು ಸಿಂಪಲ್ ಟಿಪ್ಸ್ಗಳನ್ನ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದೇ ಕಡೆ ತನಕ ನೋಡಿ. ಒಂದು ವೇಳೆ ನೀವೇನಾದ್ರು ಬಿಗಿನರ್ಸ್ ಆಗಿದ್ದರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ನೋಡಿ, ನಾನು ತೊಗೊಂಡಿರುವಂಥ ಮೆಜರ್ಮೆಂಟು ಈ ರೀತಿಲಿದೆ. ಕೈನ ಉದ್ದ 6 ಇಂಚು, ಕೈ ಸುತ್ತು 12 ಇಂಚು, ಕಂಕುಳ 16.5 ಇಂಚು. ನೋಡಿ, ಈ ರೀತಿಲಿ ಪೇಪರ್ನ ತೊಗೊಂಡಿದ್ದೀನಿ. ಈ ಕಡೆ ಒಂದು ಫೋಲ್ಡ್ ಇದೆ, ಒಂದು ಫೋಲ್ಡ್ ಇರೋದನ್ನ ನನ್ನ ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಮೊದಲಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕಬೇಕು. ನೋಡಿ, ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡಾದ್ಮೇಲೆ ಈಗ ಇಲ್ಲಿಂದ ಇಲ್ಲಿಗೆ ಕೈ ಉದ್ದನ ಮಾರ್ಕ್ ಮಾಡಬೇಕು. ನೋಡಿ, ಕೈ ಉದ್ದ 6 ಇಂಚಿದೆ. ಅದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ನೀವು ಎಷ್ಟು ಸೇರಿಸ್ಕೊತೀರಾ? ಕೆಲವರು 1 ಇಂಚ್ ಸೇರಿಸ್ಕೊತಾರೆ. ಈಗ 1 ಇಂಚನ್ನ ನೀವೇನಾದರೂ ಸೇರಿಸ್ಕೊಂಡ್ರೆ ಇಲ್ಲಿ ಅರ್ಧ ಇಂಚು ಮತ್ತು ಇಲ್ಲಿ ಅರ್ಧ ಇಂಚು ಹಿಡಿದು ಹೊಲಿಲೇಬೇಕು. ನೀವು ಆ ರೀತಿಲಿ ಹಿಡಿದು ಹೊಲಿದಿಲ್ಲ ಅಂದರೆ ಇಲ್ಲಿ ಕೈ ಉದ್ದ 1/4 ಇಂಚು ಉದ್ದ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ನಾನು ಸ್ಟಿಚಿಂಗ್ ಮಾರ್ಜಿನ್ನ ತೊಗೋಬೇಕಾದ್ರೆ ನಾನು ಖಾಲಿ 3/4 ಇಂಚು ಮಾತ್ರ ತೊಗೊತೀನಿ. ಆವಾಗ ಸ್ಟಿಚಿಂಗ್ ಮಾಡಿದ್ಮೇಲೆ ಇಲ್ಲಿ ಕೈ ಲೆಂತು ಪಕ್ಕ ಬಂದಿರುತ್ತೆ. ಹಾಗಾಗಿ ಈಗ 6 ಇಂಚಿಗೆ 3/4 ಇಂಚು ಹೊಲಿಗೆ ಅಂಶನ ಸೇರಿಸ್ಕೊಂಡ್ರೆ 6 ಇಂಚ್ ಆಯಿತು. ಈಗ ಇಲ್ಲಿಂದ ಇಲ್ಲಿಗೆ 6 ಇಂಚಿಗೆ ಮಾರ್ಕನ್ನು ಮಾಡ್ತೇನೆ. ಅದೇ ರೀತಿಲಿ ಇಲ್ಲಿಂದ ಇಲ್ಲಿಗೆ 6 ಇಂಚಿಗೆ ಮಾರ್ಕನ್ನು ಮಾಡ್ತೇನೆ. ಏನಕ್ಕೆ ಅಂದರೆ ಈಗ ನಾವು ಹಾಕುವಂಥ ಲೈನು ಸ್ಟ್ರೈಟ್ ಲೈನ್ ಬರಲಿ ಅಂತೇಳಿ. ನೋಡಿ, ಈಗ ಈ ರೀತಿಲಿ ಲೈನನ್ನು ಹಾಕೊಂಡಾದ್ಮೇಲೆ ಈಗ ನಾವು ಆರ್ಮೋಲ್ ಡೌನನ್ನು ಮಾರ್ಕ್ ಮಾಡಬೇಕು. ಈ ಆರ್ಮೋಲ್ ಡೌನ್ನ ಮಾರ್ಕ್ ಮಾಡಬೇಕಾದ್ರೆ ಬಿಗಿನರ್ಸ್ ಆಗಿದ್ದರೆ ಅವ್ರಿಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ತೊಗೋಬೇಕು ಅನ್ನೋದು. ಮೆಜರ್ಮೆಂಟ್ ಬ್ಲೌಸ್ ಆಲ್ರೆಡಿ ನಮ್ಮ ಹತ್ರ ಇದ್ದರೆ ಆರಾಮ್ಸೆ ನಾವು ಬ್ಲೌಸ್ ಮೆಜರ್ಮೆಂಟ್ ಹೇಗಿದೆ ಅದೇ ರೀತಿಲಿ ಇಟ್ಟು ಅದನ್ನು ಮಾರ್ಕಿಂಗ್ ಮಾಡ್ಕೊಬಿಡ್ಬೋದು. ಬಟ್ ಬಾಡಿ ಮೆಜರ್ಮೆಂಟ್ ಆದಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ತೊಗೊಳ್ಳೋದು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಕನ್ಫ್ಯೂಷನ್ ಎಲ್ಲ ಏನು ಬೇಡ. ಅದಕ್ಕೆ ಏನು ಮಾಡಬೇಕು ಅಂದರೆ, ಈಗ ನಮ್ಮದು ಕಂಕುಳ ಎಷ್ಟಿದೆ ಮೆಜರ್ಮೆಂಟಲ್ಲಿ? ಕಂಕುಳ 16.5 ಇಂಚಿದೆ. ಅದನ್ನು 4ರಿಂದ ಭಾಗಿಸ್ಬೇಕು. ಅಂದರೆ 16.5 ಇಂಚನ್ನ 4 ಭಾಗ ಮಾಡಬೇಕು. 4.1 ಇಂಚ್ ಸಿಗುತ್ತೆ. ರೌಂಡ್ ಆಫ್ ಮಾಡಿ ನಾವು 4 ಇಂಚ್ ತೊಗೊಂಡ್ರೆ ಸಾಕು. ಸೊ ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತೇನೆ. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತೇನೆ. ಈಗ ಈ ಮಾರ್ಕಿಂದ ಈ ಮಾರ್ಕಿಗೆ ಒಂದು ಲೈನನ್ನು ಹಾಕೋಬೇಕು. ನೋಡಿ, ಈಗ ಸ್ಲೀವ್ಸ್ ಲೆಂತನ್ನು ಮಾರ್ಕ್ ಮಾಡಿ ಆಗಿದೆ. ಆರ್ಮೋಲ್ ಡೌನನ್ನು ಎಷ್ಟು ತೊಗೋಬೇಕು ಅನ್ನೋದನ್ನ ಮಾರ್ಕ್ ಮಾಡಿ ಆಗಿದೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾರ್ಕ್ ಮಾಡಬೇಕು ಅನ್ನೋದು ನೀವೇನಾದ್ರು ಬಿಗಿನರ್ ಸ್ಟೇಜಲ್ಲೇ ಇದ್ದರೆ ಅದೊಂದು ಮೇಜರ್ ಇಶ್ಯೂ ಆಗುತ್ತೆ. ಸೊ ಅದಕ್ಕೆ ಸಿಂಪಲ್ ಟಿಪ್ಸ್ ಏನಪ್ಪ ಅಂದರೆ, ಈಗ ಏನು ಕಂಕುಳ ಇದೆ 16.5 ಇಂಚು, ಅದ್ರದ್ದು ಅರ್ಧ ತೊಗೋಬೇಕು. ಅಂದರೆ 16.5 ಅರ್ಧ ಅಂದರೆ 8.25 ಇಂಚು. ಅದರಲ್ಲಿ ಅರ್ಧ ಇಂಚಿನ ಕಳಿಬೇಕು. ಅಂದರೆ ಒಟ್ಟು 7.25 ಇಂಚು. ಇಲ್ಲಿಂದ ಇಲ್ಲಿ 7.25 ಇಂಚಿಗೆ ಟೇಪು ಎಲ್ಲಿ ಟಚ್ ಆಗ್ತಾ ಇದೆ ಅನ್ನೋದನ್ನ ಈ ರೀತಿಯಲ್ಲಿ ನೋಡ್ಕೋಬೇಕು. ನೋಡಿಕೊಂಡು ಮಾರ್ಕನ್ನು ಹಾಕಬೇಕು. ಟೇಪ್ ಎಲ್ಲೂ ಬೆಂಡಾಗಿರಬಾರ್ದು, ಟೇಪು ಸ್ಟ್ರೈಟಾಗೇ ಇರಬೇಕು. ಆ ರೀತಿಯಲ್ಲಿ ಇಟ್ಕೊಂಡು ಮಾರ್ಕನ್ನು ಹಾಕಬೇಕು. ನೋಡಿ, ಈ ರೀತಿಲಿ ಇಲ್ಲಿ ಎಲ್ಲಿ 7.25ಗೆ ಟಚ್ ಆಗ್ತಾ ಇದೆ ಈ ಲೈನನ್ನು, ಅಲ್ಲಿಗೆ ಈ ರೀತಿಲಿ ಒಂದು ಮಾರ್ಕನ್ನು ಹಾಕೋಬೇಕು. ಈಗ ಈ ಮಾರ್ಕಿನಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕಬೇಕು. ನೋಡಿ, ಈಗ ನಾನು ಹೇಳ್ಕೊಟ್ಟಿರುವಂಥ ರೀತಿಯಲ್ಲಿ ನೀವು ಮಾರ್ಕ್ ಮಾಡಿ. ಫಿಟ್ಟಿಂಗ್ ಪಕ್ಕಾ ಬರುತ್ತೆ. ಸ್ಲೀವ್ ಶೇಪೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಅದರಲ್ಲೇನು ಡೌಟೇ ಇಲ್ಲ. ಈಗ ಈ ರೀತಿಲಿ ಮಾರ್ಕನ್ನು ಮಾಡ್ಕೊಂಡಾದ್ಮೇಲೆ ಈಗ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಪುನಃ ಈಗ ಇಲ್ಲಿಂದ ಇಲ್ಲಿಗೆ ಮಿಡ್ ಪಾಯಿಂಟಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. 7.25 ಅಂತಂದರೆ ನೋಡಿ ಅದರ ಅರ್ಧ ಎಲ್ಲಿಗೆ ಬರ್ತಾ ಇದೆ ಅಲ್ಲಿಗೆ ಈ ರೀತಿಲಿ ಒಂದು ಮಾರ್ಕನ್ನು ಹಾಕೋಬೇಕು. ಈಗ ಈ ಮಾರ್ಕಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಒಂದು ಲೈನನ್ನು ಹಾಕಬೇಕು ಈ ರೀತಿಲಿ. ನೆಕ್ಸ್ಟ್ ನೋಡಿ, ಇದು ಆರ್ಮೋಲ್ ಸ್ಕೇಲು. ಈ ಸ್ಕೇಲನ್ನು ಯೂಸ್ ಮಾಡಿ ಮಾರ್ಕ್ ಮಾಡೋದ್ರಿಂದ ಬಿಗಿನರ್ಸಿಗೆ ತುಂಬ ಚೆನ್ನಾಗಿ ಶೇಪ್ ಹಾಕಲಿಕ್ಕೆ ಬರುತ್ತೆ. ಈ ಸ್ಕೇಲನ್ನು ಯೂಸ್ ಮಾಡಿ ಶೇಪ್ ಹಾಕಬೇಕು ಅಂತೇನಿಲ್ಲ. ನೀವು ಈ ರೀತಿಲಿ ಫ್ರೀ ಹ್ಯಾಂಡಲ್ಲೂ ಶೇಪ್ ಹಾಕ್ಬೋದು ನಿಮಗೆ ಪ್ರಾಕ್ಟೀಸ್ ಇದ್ದರೆ. ಇಲ್ಲ ಅಂದರೆ ಈ ರೀತಿ ಸ್ಕೇಲ್ನ ಯೂಸ್ ಮಾಡೋದ್ರಿಂದ ಶೇಪ್ ಅಂತೂ ಪಕ್ಕ ಬರುತ್ತೆ. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಶೇಪನ್ನು ಶುರು ಮಾಡಬೇಕಾದ್ರೆ 3/4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಈಗ ನೋಡಿ, ಈ ಸ್ಕೇಲನ್ನು ಈ ರೀತಿಲಿ ಇಟ್ಕೋಬೇಕು. ನೋಡಿ, ಈಗ ಸ್ಕೇಲು ಇಲ್ಲಿ 3/4 ಇಂಚಿಗೆ ಏನು ಮಾರ್ಕ್ ಹಾಕಿದ್ದೀವಿ ಅಲ್ಲಿಗೆ ಟಚ್ ಮಾಡ್ತಾ ಇರಬೇಕು. ಪುನಃ ಇಲ್ಲಿ ಈ ಪಾಯಿಂಟನ್ನು ಟಚ್ ಮಾಡ್ತಾ ಇರಬೇಕು. ಆ ರೀತಿಲಿ ಇಟ್ಕೊಂಡು ಶೇಪನ್ನು ಹಾಕಬೇಕು. ನೋಡಿ, ಈ ರೀತಿಲಿ ಮಾರ್ಕನ್ನು ಹಾಕ್ಕೊಂಡಾದ್ಮೇಲೆ ಈಗ ಸ್ಕೇಲನ್ನು ಈ ರೀತಿಲಿ ಇಟ್ಕೋಬೇಕು. ಈ ರೀತಿಲಿ ಇಟ್ಕೊಂಡು ಈಗ ಇಲ್ಲಿ ಏನು ಮಾರ್ಕ್ ಹಾಕಿದ್ದೀವಿ ಅಲ್ಲಿಗೆ ಈ ರೀತಿಲಿ ಸ್ಕೇಲ್ ಟಚ್ ಆಗಬೇಕು. ಪುನಃ ಈ ಮಾರ್ಕಿಗೆ ಇಲ್ಲಿ ಈ ರೀತಿಲಿ ಸ್ಕೇಲ್ ಟಚ್ ಆಗ್ತಾ ಇರಬೇಕು. ಈ ರೀತಿಲಿ ಇಟ್ಕೊಂಡು ಇಲ್ಲಿ ಶೇಪನ್ನು ಹಾಕಬೇಕು.
ನೋಡಿ ಈ ರೀತಿಲಿ ಶೇಪ್ ಕೊಟ್ಟಾದಮೇಲೆ ಇಲ್ಲಿ ಏನು ನಾವು 3/4 ಇಂಚಿಗೆ ಮಾರ್ಕ್ ಮಾಡಿದ್ದೀವಿ ಆ 3/4 ಇಂಚಿಗೆ ಸ್ಕೇಲ್ ಟಚ್ ಆಗಬೇಕು. ಪುನಃ ಈ ಅರ್ಧ ಇಂಚಿಗೆ ಸ್ಕೇಲ್ ಟಚ್ ಆಗಬೇಕು. ಈ ರೀತಿಲಿ ಇಟ್ಕೊಂಡು ಶೇಪನ್ನು ಹಾಕಬೇಕು. ಈ ರೀತಿಲಿ ಶೇಪನ್ನು ಹಾಕಿದ್ಮೇಲೆ ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕಬೇಕು. ನೋಡಿ ಈ ರೀತಿಲಿ ಒಂದು ಲೈನನ್ನು ಹಾಕಬೇಕು. ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ ಈ ಮಾರ್ಕಿನಿಂದ ಇಲ್ಲಿಗೆ ಹೊಲಿಗೆ ಅಂಶನ ಕೊಡಬೇಕು. 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಕೊಡಬೇಕು. ನೋಡಿ ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ ಕೈನ ಸುತ್ತು 12 ಇಂಚಿದೆ, ಅದರ ಅರ್ಧ ತೊಗೋಬೇಕು, ಅಂದರೆ 6 ಇಂಚು. ಮತ್ತು ಅದಕ್ಕೆ 1/4 ಇಂಚು ಬಾಡಿ ಲೂಸನ್ನು ಸೇರಿಸ್ಕೋಬೇಕು. ನೀವೇನಾದ್ರು ಬಾಡಿ ಲೂಸನ್ನ ಸೇರಿಸ್ಕೊಳ್ಳೋದೇನೆ ಖಾಲಿ 6 ಇಂಚಿಗೆ ಮಾರ್ಕ್ ಮಾಡಿದರೆ ಬ್ಲೌಸು ಹಾಕೊಂಡಾಗ ಟೈಟ್ ಆಗುತ್ತೆ. ಹಾಗಾಗಿ ಬಾಡಿ ಲೂಸನ್ನು ಸೇರಿಸ್ಕೊಳ್ಳೇಬೇಕು. ಸೊ ಇಲ್ಲಿಂದ ಇಲ್ಲಿಗೆ 6.25 ಇಂಚಿಗೆ ಮಾರ್ಕನ್ನು ಮಾಡಬೇಕು. ಪುನಃ ಸ್ಟಿಚಿಂಗ್ ಮಾರ್ಜಿನು 1.5 ಇಂಚು. ಈ ಸ್ಟಿಚಿಂಗ್ ಮಾರ್ಜಿನು ನಾನು 1.5 ಇಂಚನ್ನ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ 2 ಇಂಚಿಗೂ ಮಾರ್ಕನ್ನು ಮಾಡ್ಬೋದು. ಈಗ ಈ ಮಾರ್ಕಿಂದ ಈ ಮಾರ್ಕಿಗೆ ಈ ರೀತಿಲಿ ಒಂದು ಲೈನನ್ನು ಹಾಕಬೇಕು. ಇದು ನಮ್ಮದು ಫಿಟ್ಟಿಂಗ್ದು ಲೈನು, ಇದು ಸ್ಟಿಚಿಂಗ್ ಮಾರ್ಜಿನ್ ಲೈನು. ನೋಡಿ ಈಗ ಸ್ಲೀವ್ಸ್ದು ಶೇಪ್ ಹಾಕಿ ಆಗಿದೆ. ಇವಾಗ ಕಟಿಂಗ್ ಮಾಡಬೇಕು. ನೋಡಿ ಇಲ್ಲಿ ಕಟ್ ಮಾಡಬೇಕಾದ್ರೆ ಈಗ ನಾನು ಬರೆದು ತೋರಿಸ್ತೇನೆ. ಈ ಶೇಪ್ನಲ್ಲಿದೆ. ಈಗ ನಾವು ಈ ರೀತಿಲಿ ಬಂದು ಹೀಗೆ ಕಟ್ ಮಾಡಬಾರ್ದು, ಆಗ ಇದು ಎಲ್ ಶೇಪಲ್ಲಿ ಕಟ್ ಆಗಿಬಿಡತ್ತೆ. ನಮ್ಮ ಕೈ ಎಲ್ಲೂ ಎಲ್ ಶೇಪ್ ಇಲ್ಲ, ನಮ್ಮ ಕೈ ಈ ಥರ ರೌಂಡ್ ಶೇಪಲ್ಲಿರೋದು. ಹಂಗಾಗಿ ಇಲ್ಲಿ ಬರಬೇಕಾದ್ರೆ ಈ ರೀತಿಲಿ ನೀವೇ ಕಟ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಬರೆದು ತೋರಿಸ್ತೇನೆ ನೋಡಿ. ಇಲ್ಲಿ ಕಟ್ ಮಾಡಬೇಕು. ಒಂದು ಸ್ವಲ್ಪ ಈ ರೀತಿಲಿ ನೀವೇ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಎಲ್ ಶೇಪಲ್ಲಿ ಕಟ್ ಮಾಡಬಾರ್ದು, ಒಂದು ಸ್ವಲ್ಪ ಶೇಪಲ್ಲಿ ಕಟ್ ಮಾಡಬೇಕು. ನೋಡಿ ಈ ರೀತಿಲಿ ಕಟ್ಟನ್ನು ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೆಂಟರಿಗೆ ಒಂದು ಕಚ್ಚನ್ನು ಹಾಕೋಬೇಕು. ಪುನಃ ಇಲ್ಲಿ ಏನು ನಮ್ಮದು ಫಿಟ್ಟಿಂಗ್ ಲೈನ್ ಇದೆ, ಈ ಫಿಟ್ಟಿಂಗ್ ಲೈನಿಗೆ ಈ ರೀತಿಲಿ ಒಂದು ಕಚ್ಚನ್ನು ಹಾಕೋಬೇಕು. ನೆಕ್ಸ್ಟು ಇದನ್ನು ಈ ರೀತಿಲಿ ಓಪನ್ ಮಾಡ್ಕೋಬೇಕು. ಈ ರೀತಿಲಿ ಓಪನ್ ಮಾಡಿಕೊಂಡು ಈಗ ಇಲ್ಲಿ ಏನು ಫ್ರಂಟ್ ಶೇಪ್ ಇದೆ, ಈ ಫ್ರಂಟ್ ಶೇಪನ್ನು ಕಟ್ ಮಾಡಿ ತೆಗಿಬೇಕು. ಈಗ ಇಲ್ಲಿ ಒಂದು ಈ ರೀತಿಲಿ ಕಚ್ಚನ್ನು ಹಾಕೋಬೇಕು. ಈ ರೀತಿಲಿ ಕಚ್ಚನ್ನು ಹಾಕೊಳ್ಳೋದ್ರಿಂದ ನಮಗೆ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಇದು ಹಿಂಭಾಗದ ಶೇಪು, ಇದು ಮುಂಭಾಗದ ಶೇಪು ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಫ್ರೆಂಡ್ಸ್ ನೋಡಿ, ಈಗ ಸ್ಲೀವ್ಸ್ನ ಯಾವ ರೀತಿಲಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಯಾವುದೇ ಸೈಜಿನ ಬಾಡಿ ಮೆಜರ್ಮೆಂಟ್ ಆಗಿರಲಿ, ಈಗ ನಾನು ಏನು ಹೇಳ್ಕೊಟ್ಟಿದ್ದೀನೋ ಅದೇ ಸ್ಟೆಪ್ಗಳನ್ನ ಫಾಲೋ ಮಾಡಿಕೊಂಡು ನೀವು ಕಟಿಂಗ್ ಮಾಡೋದ್ರಿಂದ ಪಕ್ಕ ಶೇಪ್ ಬರುತ್ತೆ, ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.